ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಯಾವುದೇ ವಸ್ತುಗಳನ್ನು ನೀವು ಹಾಗೇನೆ ತಂದಿರೋದಿಲ್ಲ. ಸೊ ಹಾಗಾಗಿ ನೀವು ಎಷ್ಟು ವಸ್ತುಗಳನ್ನು ರೀಯೂಸ್ ಮಾಡ್ಕೊಳ್ತೀರಾ ಅಷ್ಟು ನೀವು ಟೈಮ್ ಹಾಗೂ ಹಣನ ಸೇವ್ ಮಾಡ್ತೀರಾ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ನಾವು ಬಜಿ ಬೋಂಡ, ನಾನಿಲ್ಲಿ ಬೆಂಡೆಕಾಯಿನ ಫ್ರೈ ಮಾಡಿದ್ದೀನಿ. ಈ ರೀತಿ ಡೀಪ್ ಫ್ರೈ ಮಾಡಿದ ಆಯಿಲಲ್ಲಿ ಅಲ್ಲಲ್ಲಿ ಸ್ನ್ಯಾಕ್ಸ್ ಏನಾದರೂ ಉಳ್ಕೊಂಡು ಇದು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಸೊ ಆವಾಗ ಇದನ್ನು ನಾವು ಯಾವುದಾದ್ರೂ ವೆಜಿಟೇಬಲ್ಸ್ಗೆ ಯೂಸ್ ಮಾಡಬೇಕಂದ್ರೆ ನಾವು ಯೂಸ್ ಮಾಡೋದಿಲ್ಲ. ಸೊ ಇದು ಸುಟ್ಟ ಎಣ್ಣೆ ಅಂತೇಳಿ ಹಾಗೆಯೇ ಸೈಡ್ಗೆ ಇಟ್ಕೊಂಡ್ಬಿಡ್ತೀವಿ. ಸೊ ಇದನ್ನು ಯಾವ ರೀತಿ ನೀಟಾಗಿ ಶುದ್ಧ ಎಣ್ಣೆಯಾಗಿ ಶೋಧಿಸ್ಕೊಳ್ಳೋದು ಮತ್ತು ಇದನ್ನು ಯಾವ ರೀತಿ ರಿಯೂಸ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಒಂದು ಆಯಿಲ್ ಕಪ್ಪಿಗೆ ನಾನಿಲ್ಲಿ ಸ್ಟ್ರೈನರ್ನ ಇಟ್ಟು ಅದ್ರ ಮೇಲ್ಗಡೆ ಹತ್ತಿನ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ಈ ಹತ್ತಿ ಮೇಲ್ಗಡೆಯಿಂದ ನಾವು ಈ ಒಂದು ಎಣ್ಣೆನ ಹಾಕಿದ್ರೆ ಅದು ಆಯಿಲಲ್ಲಿರುವಂತಹ ಸಣ್ಣ ಸಣ್ಣ ಕಣಗಳಿರುತ್ತಲ್ವ, ಬ್ಲಾಕ್ ಆಗಿರೋದು ಸ್ನ್ಯಾಕ್ಸ್ ಎಲ್ಲ, ಸೊ ಅದೆಲ್ಲನೂ ಈ ಹಳ್ಳೆ ಹೀರ್ಕೊಂಡು ಈ ರೀತಿ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ನಾನು ಬೆಂಡೆಕಾಯಿ ಫ್ರೈ ಮಾಡಿದ್ನಲ್ವ, ಅದ್ರ ಬೀಜಗಳೆಲ್ಲ ಸಣ್ಣ ಸಣ್ಣ ಪೀಸ್ಗಳು ಹಾಗೇನೆ ಉಳ್ಕೊಂಡಿತ್ತು. ಇದರಲ್ಲಿರ್ತಕ್ಕಂಥ ಕಪ್ಪಾಂಶ ಏನೆಲ್ಲ ಇತ್ತಲ್ವ ಎಣ್ಣೆಲ್ಲ, ಅದು ಪೂರ್ತಿಯಾಗಿ ಹಳ್ಳೆ ಹೀರ್ಕೊಂಡಿದೆ. ಹಾಗಾಗಿ ಈ ಎಣ್ಣೆ ನೋಡ್ತಾ ಇರ್ಬೋದು ಎಷ್ಟು ಶುದ್ಧವಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ರೀತಿ ನೀವು ಇದನ್ನ ಶೋಧಿಸ್ಕೊಳ್ಳೋದ್ರಿಂದ ಇದನ್ನ ಮತ್ತೆ ನೀವು ವೆಜಿಟೇಬಲ್ಸ್ ಹಾಗೂ ಇನ್ನು ಯಾವುದಾದ್ರೂ ರೆಸಿಪೀಸ್ಗಳನ್ನು ಮಾಡೋದಕ್ಕೆ ಈ ಆಯಿಲನ್ನು ಯೂಸ್ ಮಾಡ್ಬೋದು. ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ಜ್ಯೂಸ್ ಬಾಟಲ್ಗಳನ್ನು ನೀವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಹಾಗೆಯೇ ಪೆನ್ಗಳು ಸಹ ಮನೆಯಲ್ಲಿ ಇರುತ್ತೆ. ಸೊ ಇದನ್ನು ನೀವು ಈ ರೀತಿನೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಈ ಬಟನ್ ಪೆನ್ನಿನ ಒಂದು ಕ್ಯಾಪನ್ನು ತಗೊಂಡು ಈ ಒಂದು ಜ್ಯೂಸ್ ಬಾಟಲ್ಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ಸ್ವಲ್ಪ ಸ್ಪೂನನ್ನು ಬಿಸಿ ಮಾಡಿಕೊಂಡು ಈ ರೀತಿ ಹೋಲ್ಸನ್ನು ಹಾಕೊಂಡು, ಇದು ಬಿಸಿ ಇರುವಾಗನೇ ಈ ಒಂದು ಪೆನ್ನಿನ ಕ್ಯಾಪನ್ನು ಇದರೊಳಗಡೆ ಸೇರಿಸ್ಕೊಂಡು ಬಿಡಬೇಕು. ಅವಾಗ ಇದು ಬಿಸಿ ಇರುತ್ತಲ್ವ, ಸೊ ಹಾಗಾಗಿ ಅಂಟ್ಕೊಂಡು ಬಿಡುತ್ತೆ ನೀಟಾಗಿ. ಸೊ ಈ ರೀತಿ ಕ್ಯಾಪನ್ನು ರೆಡಿ ಮಾಡಿಕೊಂಡು ಸುತ್ತಲೂ ಏನೆಲ್ಲ ಇದೆ ಅಲ್ವಾ, ಸ್ವಲ್ಪ ಏನಾದರೂ ಗ್ಯಾಪ್ ಇದ್ದರೆ ನೀವು ಫೆವಿಕ್ವಿಕ್ ಅಥವಾ ಫೆವಿಕಾಲನ್ನು ಹಾಕಿ ನೀವು ಕ್ಲೋಸ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ದೀರಾ, ಈ ರೀತಿ ಒಂದು ಬಾಟಲ್ನ ನೀವು ಮನೆಯಲ್ಲಿ ಏನಾದರೂ ದೋಸೆ ಅಥವಾ ಪಡ್ಡು ಏನಾದರೂ ಮಾಡ್ಕೊಳ್ಬೇಕಾದ್ರೆ ಆಯಿಲನ್ನು ಹಾಕ್ಕೊಳ್ಳೋಕ್ಕೆ ಈ ಒಂದು ಬಾಟಲ್ನ ಯೂಸ್ ಮಾಡ್ಬೋದು. ಹಾಗೆಯೇ ಮಷಿನ್ಗಳಿಗೆ ನೀವು ಎಣ್ಣೆನ ಬಿಡ್ತಾ ಇರ್ತೀರ. ಸೊ ಆವಾಗನೂ ಕೂಡ ಈ ಒಂದು ಬಾಟಲ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದಾಗ ಇದು ಒಂದು ಸ್ವಲ್ಪ ಜಾಸ್ತಿ ದಿನ 1 ಮಂತ್ ಹಾಗೇನೆ ಆಗಿಬಿಟ್ರೆ ಏನಾಗ್ತಾ ಇರುತ್ತೆ, ಗೋಧಿ ಹಿಟ್ಟಿನಲ್ಲಿ ಸಣ್ಣ ನುಸಿಗಳಾಗಿರ್ಬೋದು ಅಥವಾ ಉಂಡೆ ಕಟ್ಟೋದು ಈ ರೀತಿ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಇದಕ್ಕೆ ತಂದ ತಕ್ಷಣ ನೀವು ಈ ಒಂದು ಬಾಕ್ಸಲ್ಲಿ ಹಾಕೋದಕ್ಕಿಂತ ಮುಂಚೆ ಇದರಲ್ಲಿ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇಡೋದ್ರಿಂದ ಈ ಗೋಧಿ ಹಿಟ್ಟಿನಲ್ಲಿಗಳಾಗಿರ್ಬೋದು ಹುಳು ಮತ್ತು ಯಾವುದೇ ರೀತಿ ಉಂಡೆ ಕಟ್ಟೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಕಸದಿಂದ ರಸ ಅಂತ ಹೇಳ್ತೀವಿ ಅಲ್ವಾ, ಸೊ ಆ ರೀತಿ ಇರುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಈ ರೀತಿ ನೀವು ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಶೇಂಗಾಗಳನ್ನು ನೀವು ಕಿಚನ್ನಲ್ಲಿ ಯೂಸ್ ಮಾಡೋದ್ರಿಂದ ಇದರ ಸಿಪ್ಪೆಗಳನ್ನು ಬಿಡಿಸಿ ಈ ಎಲ್ಲ ಸಿಪ್ಪೆಗಳು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಈ ಒಂದು ಸಿಪ್ಪೆಗಳನ್ನು ಸ್ಟೋರ್ ಮಾಡಿ ನೀವು ಈಗಲೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಇವೆಲ್ಲ ಸಿಪ್ಪೆಗಳನ್ನು ಒಂದು ಪ್ಲೇಟ್ಗೆ ತೆಗೆದುಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಹಸಿ ಬೇವಿನ ಎಲೆಗಳನ್ನು ಒಣಗಿಸಿ ತೊಗೊಂಡಿದ್ದೀನಿ. ಈ ಒಂದು ಬೇವಿನ ಎಲೆಗಳನ್ನು ಇದರಲ್ಲಿ ಹಾಕಿ ನೈಟ್ ಹೊತ್ತು ಅಥವಾ ಸಂಜೆ ಟೈಮಲ್ಲಿ ನಿಮಗೆ ನೊಣ ಏನಾದರೂ ಬರ್ತಾ ಇರುತ್ತಲ್ವ, ಸಮ್ಮರಲ್ಲಂತರೂ ಕಿಚನ್ನಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರೂ ನೊಣಗಳು ಜಾಸ್ತಿ ಬರ್ತಾ ಇರುತ್ತೆ. ಸೊ ಆವಾಗ ನೀವು ಇದರಲ್ಲಿ 1-2 ಕರ್ಪೂರ ಅಥವಾ ಈ ರೀತಿ ಧೂಪದ ಕಡ್ಡಿಗಳನ್ನು ಹಾಕಿ ಈ ರೀತಿ ಹೊಗೆನ ಹಾಕೋದ್ರಿಂದ ಇದರ ಒಂದು ಸ್ಮೆಲ್ಗೆ ಸೊಳ್ಳೆಗಳು ಕೂಡ ಹೋಗುತ್ತೆ, ಬೇವಿನ ಎಲೆನ ಯೂಸ್ ಮಾಡಿರೋದ್ರಿಂದ. ಹಾಗೇನೆ ನೊಣಗಳು ಕೂಡ ಜಾಸ್ತಿನೇ ಬರ್ತಾ ಇರುತ್ತೆ ಸಮ್ಮರಲ್ಲಿ. ಈ ಒಂದು ಹೊಗೆನ ಹಾಕೋದ್ರಿಂದ ಈ ಒಂದು ಸ್ಮೆಲ್ಗೆ ನೊಣಗಳು ಕೂಡ ಬರೋದಿಲ್ಲ ಮತ್ತು ಬಲ್ಲಿಗಳು ಕೂಡ ಅಷ್ಟೇನೆ, ಈ ಎಲ್ಲ ಕೀಟಗಳು ಇದರ ಹತ್ರನೇ ಬರೋದಿಲ್ಲ. ಒಬ್ರೊಬ್ಬರಿಗೆ ಗುಡ್ ನೈಟ್ ಪಾಸ್ ಕಾರ್ಡ್ ಸ್ಮೆಲ್ ಎಲ್ಲ ಆಗ್ತಾ ಇರಲ್ಲ, ಅಲರ್ಜಿ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಹೊಗೆನ ಹಾಕೋದ್ರಿಂದ ನಿಮ್ಮ ಒಂದು ಕಿಚನ್ ಬಲ್ಲಿಗಳ ಕಾಟ ಆಗಿರ್ಬೋದು, ನೊಣಗಳ ಕಾಟ ಆಗಿರ್ಬೋದು ಏನೂ ಇರೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ?
ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಪುದೀನ ಸೊಪ್ಪನ್ನು ನಾವು ಮನೆಗೆ ತಂದಾಗ ಇದನ್ನು ಬಿಡಿಸ್ಕೊಳ್ಳೋದು ತುಂಬಾ ಟೈಮ್ ಹಿಡಿತಾ ಇರುತ್ತೆ. ಸಣ್ಣ ಸಣ್ಣ ಎಲೆಗಳಿರುತ್ತೆ. ಸೊ ಎಲೆನ ಸಪ್ರೇಟ್ ಮಾಡಬೇಕಂದ್ರೆ ಸೊ ಈ ಒಂದು ಟಿಪ್ಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ನಾವು ಹಪ್ಪಳ ಸಂಡಿಗೆ ಎಲ್ಲನೂ ಫ್ರೈ ಮಾಡ್ತೀವಲ್ಲ, ಇರುವಂಥ ಸ್ಪೂನಲ್ಲಿ ಈ ರೀತಿ ನಾವು ಪುದೀನ ಕಡ್ಡಿಗಳನ್ನು ಇಟ್ಟು ಎಡೆಯೋದ್ರಿಂದ ನೀಟಾಗಿ ಕಡಿಮೆ ಸಮಯದಲ್ಲಿ ನೀವು ಜಾಸ್ತಿ ಪುದೀನ ಸೊಪ್ಪುಗಳನ್ನು ಬಿಡಿಸ್ಕೊಳ್ಬೋದು. ಸೊ ಇದೇ ರೀತಿನೇ ನೀವು ಕರಿಬೇವು ಸೊಪ್ಪನ್ನು ಕೂಡ ನೀಟಾಗಿ ಈ ರೀತಿ ಸೋಸ್ಕೊಂಡು ತಗೊಳ್ಬೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಒಂದು ಕಟ್ಟನಷ್ಟು ಪುದೀನ ಸೊಪ್ಪನ್ನು ಎಷ್ಟು ಕಡಿಮೆ ಸಮಯದಲ್ಲಿ ನಾವು ನೀಟಾಗಿ ಬಿಡಿಸ್ಕೊಳ್ಬೋದು ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತಿನ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.